ಸರ್ ಈಗ ಬಳ್ಳಾರಿ ಇನ್ಸಿಡೆಂಟ್ ಆಗಿದೆ. ಈಗ ನಾವು ಕೂಡ ಬಳ್ಳಾರಿಯಲ್ಲಿ ನಡೆದಂತ ಘಟನೆ ಮಾಧ್ಯಮದಲ್ಲೂ ತಿಳ್ಕೊಂಡ್ವಿ ಮತ್ತು ಸ್ವಲ್ಪ ಮಾಹಿತಿ ಸಿಕ್ತು. ಅಲ್ಲಿ ಒಂದು ವಾಲ್ಮೀಕಿ ಒಂದು ಪ್ರತಿಮೆ ಅನಾವರಣದ ವಿಚಾರದಲ್ಲಿ ಫ್ಲೆಕ್ಸ್ ಹಾಕಿರ್ತಕ್ಕಂಥ ವಿಚಾರದಲ್ಲಿ ಗೊಂದಲ ಆಗಿ ಅಲ್ಲಿ ಘರ್ಷಣೆ ಆದಂತ ಸಂದರ್ಭದಲ್ಲಿ ಅಲ್ಲಿ ಒಬ್ರು ಗನ್ಮೆನ್ ಅವರು ಮುಂಜಾಗ್ರತಾ ಇದೆ ಅಂತ ಹೇಳಿ ಅವರು ಅಲ್ಲಿ ಒಂದು ಫೈರ್ ಮಾಡಿದಂತ ಸಂದರ್ಭದಲ್ಲಿ ಅದು ಇತ್ತಪ್ಪಿ ಅದು ಅಲ್ಲಿ ಒಬ್ಬ ಕಾರ್ಯಕರ್ತನಿಗೆ ಅದು ತಾಗಿ ಅವರು ಪ್ರಾಣ ಕಳ್ಕೊಂಡಿದ್ದಾರೆ. ಇದನ್ನ ಬಹಳ ಗಂಭೀರವಾಗಿ ಈಗ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇದು ಯಾಕಾಯ್ತು ಘಟನೆ ಏನಾಯ್ತು ಅಂತ. ಈಗ ಕಾರ್ಯಕ್ರಮ ಕೂಡ ನಾಳಿರುವಂತದ್ದನ್ನು ಕೂಡ ಅದನ್ನ ಮುಂದೆ ಹಾಕ್ಬೇಕು ಅಂತಕ್ಕಂಥ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಅಲ್ಲಿ ಸದ್ಯಕ್ಕೆ ಈಗ ಅಲ್ಲಿ ಒಂದು ವಾತಾವರಣ ತಿಳಿ ಆಗ್ತಕ್ಕಂಥದ್ದಿದೆ. ಯಾವ್ದೇ ಆಗ್ಲಿ ಇದೊಂದು ಘಟನೆ ಆಗ್ಬಾರ್ದಾಗಿತ್ತು. ಯಾಕಂದ್ರೆ ಎಲ್ಲರೂ ತಾಳ್ಮೆಯನ್ನ ಪ್ರದರ್ಶನ ಮಾಡ್ಬೇಕಾಗಿತ್ತು. ಅದು ಯಾವ್ದೋ ಒಂದು ಫ್ಲೆಕ್ಸ್ ವಿಚಾರದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಗೊಂದಲ ಮಾಡ್ಕೊಳ್ಳುವಂತ ಅವಶ್ಯಕತೆ ಇರ್ಲಿಲ್ಲ. ಆದ್ರೂ ಘಟನೆ ಆಗೋಗಿದೆ. ಎಲ್ರಿಗೂ ಬಹಳ ಇದ್ರ ಬಗ್ಗೆ ಘಟನೆ ಬಗ್ಗೆ ಬಹಳಷ್ಟು ನೋಡಿ. ಈಗ ಮಿಸ್ ಆಗಿ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಯಾರನ್ನು ಹತ್ಯೆ ಮಾಡ್ಬೇಕು ಅಂತಕ್ಕಂಥ ಉದ್ದೇಶ ಅಲ್ಲ. ಗೊಂದಲ ಆದಂತ ಸಂದರ್ಭದಲ್ಲಿ ಅಲ್ಲಿ ಅವರ ಶಾಸಕರ ಗನ್ಮೆನ್ ಆಗಿದ್ದಂಥವ್ರು ಅವರು ಅಲ್ಲಿ ಅವರ ಒಂದು ಆ ಸಂದರ್ಭದಲ್ಲಿ ಗೊಂದಲ ಇದು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳಿ ಯಾರನ್ನೇ ಗುರಿಯಾಗಿಸಿ ಮತ್ತೊಂದು ಮಾಡಿರ್ತಕ್ಕಂಥದ್ದಲ್ಲ. ಇದು ಒಂದು ಅಚಾತುರ್ಯದಿಂದ ಅಲ್ಲಿ ಒಂದು ಗಲಭೆ ಆಗುವಂಥದ್ದು ಏನೋ ಗೊಂದಲ ಅಲ್ಲಿ ಒಂದು ಏನೋ ಆ ಕ್ರೌಡ್ ಡಿಸ್ಪರ್ಸ್ ಮಾಡ್ಬೇಕು ಅನ್ನೋ ಒಂದರಲ್ಲಿ ಒಬ್ಬ ಗನ್ಮೆನ್ ತೆಗೆದುಕೊಂಡಿರ್ತಕ್ಕಂಥ ಒಂದು ತೀರ್ಮಾನ ಬಿಟ್ರೆ ಅದು ಯಾರನ್ನೂ ಗುರಿಯಾಗಿಸಿಲ್ಲ, ಯಾರನ್ನೂ ಹತ್ಯೆ ಮಾಡತಕ್ಕಂಥ ಉದ್ದೇಶ ಇಲ್ಲ. ಕಾಂಗ್ರೆಸ್ ಸಹಿಸಕ್ ಆಗ್ತಾ ಇಲ್ಲ. ಬಹುಶಃ ಇನ್ನ ನನ್ಗೆ ಅನ್ಸುತ್ತೆ ಅವ್ರು ಇನ್ನ ಮನಸ್ಫೂರ್ತಿಯಾಗಿ ಇನ್ನ ಒಂದಾಗಿಲ್ಲ. ಬರೀ ಮೇಲ್ನೋಟಕ್ಕೆ ಅವರು ಒಂದಾದಂಗಿದ್ದಾರೆ. ಕಾಂಗ್ರೆಸ್ಗೆ ಅವರು ಒಂದಾಗಿದ್ರು ನಮ್ಗೇನು ಸಮಸ್ಯೆ ಇಲ್ಲ, ಅವರು ಪ್ರತ್ಯೇಕವಾಗಿದ್ರು ಸಮಸ್ಯೆ ಇಲ್ಲ. ಅವರನ್ನ ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ಕೊಂಡೇ ಬಂದಿರೋದು ಬಳ್ಳಾರಿಯಲ್ಲಿ.